ವೆಲ್ಕಮ್ ಬ್ಯಾಕ್ ಟು ಇಶಾ ವ್ಲಾಗ್ಸ್. ಮತ್ತೇನು ಎಲ್ಲರೂ ಆರಾಮಲ್ಲ? ಸೊ ಏನಪ್ಪಾ ಅಂದ್ರೆ ನಾನು ಇವತ್ತು ಒನ್ ಡೇ ಟ್ರಿಪ್ ಹೋಗ್ತಾ ಇದೀನಿ. ಎಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಬೇಗ ಇಶಾ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಹೋಗ್ತಾ ಇರೋದು ಎಲ್ಲಪ್ಪ ಅಂದ್ರೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿರೋ ಸಂಗಮ ನದಿ ನೋಡಕ್ ಹೋಗ್ತಾ ಇದೀನಿ. ಗೈಸ್ ಏನ್ ಗೊತ್ತಾ, ನದಿಗೆ ಹೋಗೋ ದಾರಿಲಿ 20-30 ಕಿಲೋಮೀಟರ್ ವರೆಗೂ ಫುಲ್ಲು ನಿಮಗೆ ಅರಣ್ಯ ಪ್ರದೇಶನೇ ಕಾಣಿಸುತ್ತೆ. ಒಳ್ಳೆ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇದೇ ಸಂಗಮ ನದಿಯ ಎಂಟ್ರೆನ್ಸ್. ಬನ್ನಿ ಹೋಗೋಣ ಮುಂದಕ್ಕೆ. ನೋಡಿ ಫ್ರೆಂಡ್ಸ್, ನಾವು ಬಂದ್ವಿ ಸಂಗಮ ನದಿಗೆ. ನೋಡಿ ಗೈಸ್, ಅರ್ಕಾವತಿ ಮತ್ತು ಕಾವೇರಿ ನದಿ ಬಂದು ಸಂಗಮ ಆಗಿರೋ ನದಿನೇ ಸಂಗಮ ನದಿ. ಈ ಪ್ಲೇಸ್ ಬೆಂಗಳೂರಿಂದ ತುಂಬಾ ಹತ್ತಿರದಲ್ಲಿರೋದ್ರಿಂದ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಟ್ರಿಪ್ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ನೋಡಿ, ನಾನು ಮತ್ತೆ ನನ್ನ ಫ್ರೆಂಡ್ಸ್ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಿ ಈ ನದಿಗೆ ಬಂದಿದ್ವಿ. ತುಂಬಾ ಚೆನ್ನಾಗಿದೆ ಆಟ ಆಡ್ಲಿಕ್ಕೆ. ಸಂಗಮ ನದಿಯಿಂದ ಮೇಕೆದಾಟು ಫಾಲ್ಸ್ ಹೋಗ್ಬೇಕು ಅಂದ್ರೆ ನಾವು ಈ ಬಸ್ಸಲ್ಲೇನೆ ಹೋಗ್ಬೇಕು. ನಮ್ಗೆ ಇಲ್ಲಿಂದ ಹೋಗ್ಲಿಕ್ಕೆ ಮತ್ತೆ ಬರ್ಲಿಕ್ಕೆ ಸೇರಿಸಿ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಈ ಬಸ್ಸಲ್ಲೇ ಹೋಗ್ಬೇಕು. ನಮಗೆ ಮೇಕೆದಾಟು ಫಾಲ್ಸ್ ನೋಡ್ಲಿಕ್ಕೆ ಯಾವುದೇ ಓನ್ ವೆಹಿಕಲ್ಸ್ ಅಲ್ಲೋ ಇರೋದಿಲ್ಲ. ಸೊ ಏನಪ್ಪಾ ಅಂದ್ರೆ ಸಂಗಮ ನದಿಯಿಂದ ಮೇಕೆದಾಟು 3-4 ಕಿಲೋಮೀಟರ್ ಆಗುತ್ತೆ. ನಮಗೆ ಈ ಬಸ್ಸಲ್ಲಿ 15-20 ಮಿನಿಟ್ಸ್ ಟೈಮ್ ಹಿಡಿಯುತ್ತೆ ಹೋಗ್ಲಿಕ್ಕೆ. ಸಂಗಮ ನದಿಯಿಂದ ಪ್ರತಿ 15 ನಿಮಿಷಕ್ಕೂ ಒಂದು ಬಸ್ ಇರುತ್ತೆ ಮೇಕೆದಾಟು ಹೋಗ್ಲಿಕ್ಕೆ. ನೋಡಿ, ಹೋಗ್ಬೇಕಾದ್ರೆ ಪೂರ್ತಿ ಕಾಡಿನ ಮಧ್ಯಾಹ್ನ ಹೋಗ್ತೀವಿ. ಇಲ್ಲಿ ನೋಡಿ, ಸಂಗಮ ನದಿಯಿಂದ ಮೇಕೆದಾಟಿಗೆ ಹೋಗ್ತಿರೋ ಅಂತ ನೀರಿದು. ಸೊ ಯಾಕೆ ಮೇಕೆದಾಟು ಅಂತ ಕರೀತಾರೆ ಅಂತ ಎಲ್ರಿಗೂ ಗೊತ್ತಿರ್ಬೋದು. ಏನಪ್ಪಾ ಅಂದ್ರೆ ಹುಲಿ ಬಂದು ಒಂದು ಮೇಕೆನ ಬೆನ್ನಡೆದಾಗ ಮೇಕೆ ತಪ್ಪಿಸ್ಕೊಳ್ಳಕ್ಕೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಆರತ್ತೆ. ಅದಕ್ಕೋಸ್ಕರ ಮೇಕೆದಾಟು ಅಂತ ಕರೀತಾರೆ ಅಂತ ಹೇಳ್ತಾರೆ. ಬರೀ 10 ಅಡಿ ಅಗಲದಲ್ಲೇನೆ ರಬ್ಬಸವಾಗಿ ಹರಿತಾ ಇರೋ ಅಂತ ನೀರಿದು. ಬನ್ನಿ ನೋಡೋಣ ಹೆಂಗಿದೆ ಅಂತ. ನೋಡಿ, ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಬಂಡೆನೆ ಕಾಣಿಸುತ್ತೆ. ಅಷ್ಟು ದೊಡ್ಡ ಬಂಡೆ ಮಧ್ಯೆ ಹರಿದು ಬರ್ತಿರೋ ಕಾವೇರಿ ನದಿ ಇದೆ. ಈ ಪ್ರವಾಸಿಗರಿಗಂತಾನೆ ಜ್ಯೂಸ್ ಸ್ನ್ಯಾಕ್ಸ್ ಕೂಡ ಇರುತ್ತೆ. ನಾವಲ್ಲೇ ಒಂದು ಲೈಟ್ ಆಗಿ ಜ್ಯೂಸ್ ತಗೊಂಡು ಬನ್ನಿ ಮುಂದಿನ ಪ್ಲೇಸ್ ನೋಡಕ್ ಹೋಗೋಣ. ಗಾಯ್ಸ್, ಸಂಗಮ ನದಿ ಮತ್ತು ಮೇಕೆದಾಟು ನೋಡ್ಕೊಂಡು ನಾವು ನೆಕ್ಸ್ಟ್ ನೋಡ್ಬೇಕು ಅನ್ಕೊಂಡಿದ್ದು ಪಿರಮಿಡ್ ವ್ಯಾಲಿ. ನಿಮಗೆ ಯಾವುದೇ ತರಹದ ಎಂಟ್ರಿ ಫೀಸ್ ಇರೋದಿಲ್ಲ, ಫುಲ್ಲಿ ಫ್ರೀ ಎಂಟ್ರಿ ಇರುತ್ತೆ. ಇದು ಕೂಡ ಬೆಂಗಳೂರಿಂದ ತುಂಬಾ ಹತ್ತಿರದಲ್ಲಿದೆ. ಇದು ಪ್ರಪಂಚದ ಅತಿ ದೊಡ್ಡ ಮೆಡಿಟೇಷನ್ ಪಿರಮಿಡ್ ವ್ಯಾಲಿ ಆಗಿದೆ. ಇದು ಕೂಡ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಬರೋಕ್ಕೆ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ನೋಡಿ, ಇಲ್ಲಿ 1 ಅವರ್ ಮೆಡಿಟೇಷನ್ ಮಾಡಿದ್ರೆ ಎಷ್ಟು ಶಾಂತಿ ಮತ್ತೆ ನೆಮ್ಮದಿ ಸಿಗತ್ತೆ ಮನಸ್ಸಿಗೆ. ಇಲ್ಲಿ ಕುತ್ಕೊಂಡು ನೆಮ್ಮದಿ ಪಡ್ಕೊಳ್ಳಿಕ್ಕೆ ಎಷ್ಟು ದೊಡ್ಡದಾದ ಗಾರ್ಡನ್ ಏರಿಯಾ ಕೂಡ ಇದೆ. ಬೋಟಿಂಗ್ ಮಾಡಲಿಕ್ಕೆ ಆಸಕ್ತಿ ಇರೋರಿಗೆ ಬೋಟಿಂಗ್ ಸಹ ಇದೆ ಅಲ್ಲಿ. ಸೊ 2 ರೌಂಡ್ಸಿಗೆ 200 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅವರು. ಮನಸ್ಸಿಗೆ ನೆಮ್ಮದಿ ಬೇಕನ್ನೋರಿಗೆ ಇದು ತುಂಬ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಬೆಂಗಳೂರಿಂದ ತುಂಬ ಹತ್ತಿರದಲ್ಲೇನೆ ಇದೆ. ಓಕೆ ಗೈಸ್, ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.